ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನ 524 ಮೀಟರ್ಗೆ ಹೆಚ್ಚಿಸಲು ಅಧಿಸೂಚನೆಯನ್ನ ಹೊರಡಿಸುವಂತೆ ಕೇಂದ್ರದ ಮೇಲೆ ಒತ್ತಡವನ್ನ ಹಾಕ್ತಿದ್ದೇವೆ. ಜೊತೆಗೆ ಇದಕ್ಕೆ ಅಗತ್ಯ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಮುಂದುವರಿಸಲು ತೀರ್ಮಾನಿಸಿದ್ದೇನೆ ಅನ್ನೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು. ವಿಜಯಪುರದ ಕುಲ್ಲಾಪುರದಲ್ಲಿ ನಾನಾ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನೆರವೇರಿಸಿದರು. ಇನ್ನು ಬಸವಣ್ಣನವರು ಹುಟ್ಟಿದಂತ ನಾಡಿಗೆ ಬಂದು ಇಲ್ಲಿನ ಶರಣರನ್ನ ಭೇಟಿ ಮಾಡುವ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ. ಬುದ್ಧ ಪ್ರೀತಿ ಹಾಗೂ ಶಾಂತಿ ಅಂತ ಹೇಳಿದ್ದಾರೆ. ದುರ್ಯೋಧನ ಹಠ ಹಾಗೂ ಛಲ ಅಂತ ಹೇಳ್ತಾನೆ. ಏಕಲವ್ಯ ಮತ್ತು ಅರ್ಜುನ ಗುರಿ ಅಂತ ಹೇಳ್ತಾರೆ. ಧರ್ಮರಾಯ ಸುಧರ್ಮ ಅನ್ನುತ್ತಾರೆ. ಕೃಷ್ಣ ತಂತ್ರ ಎಂದ್ರೆ ಭೀಷ್ಮ ಪ್ರತಿಜ್ಞೆ ಅಂತಾನೆ. ಸಂತರು ನಮ್ಮದು ಭಕ್ತಿ ಅಂತಾರೆ. ಅಲೆಕ್ಸಾಂಡರ್ ಯುದ್ಧ ಅಂತಾನೆ. ಬಸವಣ್ಣ ಸಮಾನತೆ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತಾರೆ ಅನ್ನೋದಾಗಿ ಡಿಸಿಎಂ ಹೇಳಿದ್ದಾರೆ. ಬಹಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಅವರು ಜವಾಬ್ದಾರಿ ತೆಗೆದುಕೊಂಡಂತ ಹಾವೇರಿ ಜಿಲ್ಲೆಯಲ್ಲಿ ಒಂದು ಬೈ ಎಲೆಕ್ಷನ್ ಇತ್ತು. ನಮ್ಮ ಬೊಮ್ಮಾಯಿ ಅವರ ಸುಪುತ್ರ ನಿಂತಿದ್ರು. ಬೊಮ್ಮಾಯಿ ರಾಜೀನಾಮೆ ಕೊಟ್ರು. ಅವರ ಮುಖಂಡತ್ವದಲ್ಲಿ ಒಬ್ಬ ಶಾಸಕರನ್ನ ಗೆಲ್ಲಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಒಬ್ಬ ಅಲ್ಪಸಂಖ್ಯಾತರ ಶಾಸಕರನ್ನ ಗೆಲ್ಲಿಸಿ ಅವರ ಮಾತಿನಂತೆ ನಾವು ಶಾಸಕರನ್ನ ಆಯ್ಕೆ ಮಾಡಿದ್ರು. ಅವ್ರನ್ನ ಗೆಲ್ಲಿಸಿ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದಾರೆ. ಸೊ ಹಂಗೆ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲೂ ಅನೇಕ ಕೆಲಸಗಳು ಇವತ್ತು ನಡ್ಕೊಂಡು ಬರ್ತಾ ಇದೆ. ಬಂಧುಗಳೇ, ಈ ದೇಶಕ್ಕೆ ತಾವು ಕೊಟ್ಟಂತದ್ದು ಒಂದು ದೊಡ್ಡ ಶಕ್ತಿ. 136 ಜನ ಕೊಟ್ಟಿದ್ದೀರಿ. ಈ ಅವರ ಸುಪುತ್ರಿ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು. ಇಲ್ಲಿ ಪಾರ್ಲಿಮೆಂಟ್ ಗೆಲ್ಲಬೇಕಾಯ್ತು. ಈ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ನಾ ಏನು ಮಾತಾಡಂಗಿಲ್ಲ. ಅದು ಯಾಕೆ ವೋಟ್ ಆಗ್ತಾ ಇದ್ದೀರೋ ಅರ್ಥ ಆಗ್ತಾ ಇಲ್ಲ. ಆದ್ರೂ ಚಿಂತೆ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಅನೇಕ ಸಾಧನೆಗಳನ್ನ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ಏನೇ ಸಾಧನೆ ಮಾಡಬೇಕಾದ್ರೆ ನಿಮ್ಮೆಲ್ಲರ ಆಶಯ ಬಹಳ ಮುಖ್ಯ. ಉತ್ತಮವಾದಂತ ಜೀವನ ಶ್ರಮವಿಲ್ಲದೆ ದೊರೆಯುವುದಿಲ್ಲ. ನಾವು ಶ್ರಮದಿಂದ ಮಾತ್ರ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಗುರು ಹಿರಿಯರು ಸಂತರು ಎಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ. ಇವತ್ತು ಅವ್ರೆಲ್ಲರೂ ಕೂಡ ಜಾತಿ ಧರ್ಮ ಯಾವುದು ಕೂಡ ಇಲ್ಲ. ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದೀವಿ. ಬಸವಣ್ಣವರು ಹೇಳಿದ್ದಾರೆ, ಧರ್ಮ ಯಾವುದಾದರೂ ಒಂದೇ, ಧರ್ಮ ಯಾವುದಾದರೂ ಒಂದೇ. ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಎಲ್ಲ ಜಾತಿಯವ್ರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಹೋಗ್ತಾ ಇದೆ. ಈ ದೇಶದಲ್ಲಿ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿ. ಮೊನ್ನೆ ತಾನೇ ನಾವು ಯುದ್ಧವನ್ನ